ಹಾಯ್ ಹಲೋ ನಮಸ್ತೆ. ನಾನಿವತ್ತು ಬೆಳಗ್ಗೆನೆ ಎದ್ದು ಬಂಡಿಕಾಳಮ್ಮ ಟೆಂಪಲಲ್ಲಿ ಅನ್ನದಾನ ಮಾಡಿಸೋದಕ್ಕೆ ಅಂತ ಹೋಗಿದ್ವಿ. ಸೊ ನಿನ್ನೆನೆ ಹೋಗಿ ನನ್ನ ಹತ್ರ ಚೀಟಿ ಎಲ್ಲ ತೊಗೊಂಡ್ಬಂದ್ವಿ. ಇವತ್ತು ಬಂಡಿಕಾಳಮ್ಮ ಟೆಂಪಲಲ್ಲಿ ಬಂದು ಸೊ ಅನ್ನದಾನ ಸಂತರ್ಪಣೆನ ಮಾಡಿಸೋದಕ್ಕೆ ಅಂತ ಹೇಳಿ ಒಳಗಡೆ ಬಂದ್ವಿ. ನಾವು ಬೆಳಗ್ಗೆ ಹೋದಾಗ ಸುಮಾರು 8 ಕಾಲ ಆಗಿತ್ತು. ಯಾಕೆಂದ್ರೆ ಅವಾಗ ಅಭಿಷೇಕ ಟೈಮ್ ಆಯ್ತಿತ್ತು. ನೀವೇ ನೋಡ್ತಿರ್ಬೋದು, ಅಭಿಷೇಕ ನಡೀತಾ ಇದೆ ಎಷ್ಟು ಚೆನ್ನಾಗಿ ತಾಯಿಗೆ ಅಂತ ಹೇಳಿ. ನಾನು ಬೆಂಗಳೂರಲ್ಲೇ ಹುಟ್ಟಿ ಬೆಳೆದಿರೋದ್ರಿಂದ ನಾನು ಈ ಬಂಡಿಕಾಳಮ್ಮ ಟೆಂಪಲ್ನ ಇಷ್ಟು ಹತ್ತಿರವಾಗಿ ಯಾವತ್ತೂ ಲೈಕ್ ಈ ಒಂದು ಅಭಿಷೇಕ ಟೈಮಲ್ಲಿ ಬಂದಿದ್ದು ಇಲ್ವೇ ಇಲ್ಲ. ಸೊ ತುಂಬಾ ಕಡಿಮೆ ನಾನು ಬಂಡಿಕಾಳಮ್ಮ ಟೆಂಪಲ್ಗೆ ಬಂದಿರೋದು. ತುಂಬಾ ಹೇಳ್ತಾರೆ ನಿಂತಿರೋ ದೇವರು ತುಂಬಾ ಶಕ್ತಿ ದೇವರು ಅಂತ ಹೇಳಿ. ಅದೇ ರೀತಿ ನಾನು ಸುಮಾರು ವರ್ಷಗಳಿಂದ ಬಂಡಿಕಾಳಮ್ಮ ಹಾಗೆ ನಾನು ನಿಮ್ಮ ಹತ್ರ ಏನಂತ ಕೇಳ್ತಿದ್ದೀನಿ ಅಂತ ಹೇಳಿದ್ರೆ, ಎಲ್ಲರೂ ಬರ್ತೀರಾ, ಲೈನಲ್ಲಿ ನಿಂತ್ಕೊಳ್ತೀರಾ. ಸೊ ದೇವಿನ ನೋಡ್ಬೇಕು ಅಂತ ಎಲ್ಲರೂ ಇರ್ತಾರೆ. ಇವತ್ತು ಶುಕ್ರವಾರ ಆಗಿರೋದ್ರಿಂದ ಎಲ್ಲರೂ ಕೂಡ ಬರ್ತಾರೆ. ಇವಾಗ ನಾನೊಂದು ಲೇಡಿನ ಏನು ತೋರಿಸ್ತಾ ಇದ್ದೀನಿ, ಇವರು ನಮ್ಮ ಹಿಂದೆ ನಿಂತಿದ್ರು. ಸೊ ಅವರು ದೀಪ ಇಟ್ಕೊಂಡಿದ್ದಾರಲ್ಲ ಅಂತ ಹೇಳಿ ನಾನು ಮುಂದೆ ಬಿಟ್ಟೆ. ಆದರೆ ಅವ್ರು ನೋಡಿದ್ರೆ ಬರ್ತಾ ಬರ್ತಾ ಅವ್ರ ಮನೆಯವ್ರನ್ನ ಮುಂದೆ ಬನ್ನಿ ಅಂತ ಹೇಳಿದ್ರು. ಈ ಥರದ್ದೆಲ್ಲ ಮಾಡ್ತಾ ಇರೋದು ನನಗೆ ದೇವಿ ನೋಡೋಕ್ಕೆ ಆಗ್ತಾ ಇರಲಿಲ್ಲ. ಆದರೂ ಮನಸ್ಸಲ್ಲಿ ತುಂಬ ನೋವಿಟ್ಕೊಂಡು ತುಂಬ ಏನೋ ನನ್ನ ಕೆಲಸಗಳೇ ಆಗ್ತಾ ಇಲ್ಲ ಅನ್ನೋ ಇದರಲ್ಲಿ ನಾನು ಬೇಡ್ಕೊಳ್ತಾ ನಿಂತ್ಕೊಂಡಿದ್ರಿಂದ ಅದೇ ರೀತಿ ದೇವ್ರ ದರ್ಶನಕ್ಕೆ ಇದಾಯಿತು. ದರ್ಶನ ಮಾಡ್ಕೊಂಡ್ವಿ. ಅಲ್ಲಿ ತೀರ್ಥ ಹಾಕ್ಸ್ಕೊಂಡು ನಮ್ಮ ಅನ್ನದಾನ ಪ್ರಸಾದಕ್ಕೆ ಅಂತ ಹೇಳಿ ನೋಡ್ಬೋದು. ನಮ್ಮ ಕೈಯಿಂದ ಒಂದು 4 ಜನಕ್ಕೆ ಅನ್ನನ ಬಡಿಸಿ ನಾವು ಅಲ್ಲಿಂದ ಹೊರಟ್ವಿ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲರಿಗೂ ಶ್ರೀ ಬಂಡಿಕಾಳಮ್ಮ ತಾಯಿ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ಧನ್ಯವಾದ.